Second semester paper Social Work Research and Statistics, HC 8, Unit 1, Science, meaning of science. So second semesters ಗೆ ಸಮಾಜ ಕಾರ್ಯ ಸಂಶೋಧನೆ ಮತ್ತು ಸಂಖ್ಯಾಶಾಸ್ತ್ರ ಅನ್ನುವಂತ ಒಂದು ಪೇಪರ್ ಇದೆ. ಅದರಲ್ಲಿ ಮೊದಲಿಗೆ ನಿಮ್ಗೆ ವಿಜ್ಞಾನ ಎಂದ್ರೇನು, ಅದರ ಅರ್ಥ, ಮೀನಿಂಗ್, ಅರ್ಥ, ವ್ಯಾಖ್ಯೆ, ಊಹೆಗಳು, ಕಾಮನ್ ಸೆನ್ಸ್ ಅಂತ ಯಾವಾಗಲೂ ಮಾತಾಡ್ತಾ ಇರ್ತೀವಲ್ಲ, ಅದನ್ನ ಸಂಶೋಧನೆಯಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ನಾವು ಇವತ್ತಿನ ಸೆಷನ್ ಅಲ್ಲಿ ನೋಡೋಣ. ಸೊ ಅದ್ರ ಮೊದಲು ಇಂಟ್ರೊಡಕ್ಷನ್, ಮೀನಿಂಗ್, ಸೈನ್ಸ್ ಅಂದ್ರೆ ಏನು ಅಂತ ನಮ್ಮೆಲ್ಲರಿಗೂ ಸಹಜವಾಗಿ ಗೊತ್ತೇ ಇರುತ್ತೆ. ಆದ್ರೆ ಒಂದು ಸಂಶೋಧನೆಯ ಭಾಗವಾಗಿ ವಿಜ್ಞಾನ ಅಂದ್ರೆ ಏನು ಅಂತ ನೋಡಕ್ ಮುಂಚೆ ವಿಜ್ಞಾನ ಅಂದ್ರೆ ಏನು ಅಂತ ಸ್ವಲ್ಪ ಒಂಥರ ರಿವಿಷನ್ ತರ ಮಾಡೋಣ. ಸೈನ್ಸ್ ಅಂದ್ರೆ ಸೊ SCIENC ಅಂತ ಏನಿದೆ ಅದಕ್ಕೆ ಒಂದಷ್ಟು ವರ್ಡ್ಸ್ ನಾನು ಅನ್ಕೊಂಡಿದೀವಿ. ಎಸ್ ಫಾರ್ ಸಿಸ್ಟಮ್ಯಾಟಿಕಲಿ ಅಂದ್ರೆ ವ್ಯವಸ್ಥಿತವಾಗಿ, ಅಂದ್ರೆ ಕ್ರಮಬದ್ಧವಾಗಿ, ನಿರ್ದಿಷ್ಟ ವಿಧಾನಗಳ ಮೂಲಕ ಅಂತ ನಾವು ಹೇಳ್ಬೋದು ಸಿಸ್ಟಮ್ಯಾಟಿಕಲಿ ಅಂದ್ರೆ. ಕಂಪೇರ್, ಸಿ ಫಾರ್ ಕಂಪೇರ್ ಅಂದ್ರೆ ಹೋಲಿಸೋದು, ಒಂದನ್ನ ಇನ್ನೊಂದು ವಸ್ತುಗಳ ಅಥವಾ ಒಂದು ವಿಷಯನ ಇನ್ನೊಂದು ವಿಷಯಗಳ ಬಗ್ಗೆ. ಈಗ ನೀರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಂದು ಬೇರೆ ಏನೋ ವಸ್ತುವನ್ನ ನಾವು ಊಹಿಸ್ಕೋಬೇಕು ಅಥವಾ ಹೋಲಿಸ್ಬೇಕು. ಆ ರೀತಿ ಹೋಲಿಕೆಯ ಮೂಲಕ ಅರ್ಥ ಮಾಡಿಕೊಳ್ಳುವ ಜ್ಞಾನ. ಇನ್ವೆಸ್ಟಿಗೇಷನ್, ವಿಚಾರಣೆ ಅಂದ್ರೆ ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕ ಒಂದು ವಿಷಯದ ಬಗ್ಗೆ, ವಸ್ತುವಿನ ಬಗ್ಗೆ ವಿಚಾರಣೆ ಮಾಡುವಂಥದ್ದು, ಅಂದ್ರೆ ಕಂಡು ಹಿಡಿದುಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಎಕ್ಸ್ಪ್ಲನೇಷನ್, ಇನ್ವೆಸ್ಟಿಗೇಷನ್, ಎಕ್ಸ್ಪ್ಲನೇಷನ್ ಆಫ್ ನಾನ್ ಎಕ್ಸ್ಪ್ಲೋರ್ಡ್ ಥಿಂಗ್ಸ್. ಎಕ್ಸ್ಪ್ಲನೇಷನ್ ಅಂದ್ರೆ ವಿವರಿಸೋದು, ಕಂಡು ಹಿಡಿಯದ ಅಥವಾ ಹುಡುಕದೇ ಇರುವ ವಸ್ತುಗಳ ಬಗ್ಗೆ ವಿವರಿಸೋದು, ಅದು ವಿಜ್ಞಾನ ಅಂತ. ವಿತ್ ಕಾಸ್ ಅಂಡ್ ಎಫೆಕ್ಟ್ ಆಫ್ ಫಿನಾಮಿನಾ ಅಂದ್ರೆ ಒಂದು ವಿದ್ಯಮಾನದ ಕಾರಣ ಮತ್ತು ಪರಿಣಾಮ. ಈಗ ಸೈನ್ಸ್ ಅಲ್ಲಿ ಎಲ್ಲಾ ಲೆಟರ್ಸ್ ಬಂತು. ಸೈನ್ಸ್ ಅಂದ್ರೆ ಎಸ್ ಫಾರ್ ಸಿಸ್ಟಮ್ಯಾಟಿಕಲಿ, ಸಿ ಫಾರ್ ಕಂಪೇರ್, ಐ ಫಾರ್ ಇನ್ವೆಸ್ಟಿಗೇಷನ್, ಇ ಫಾರ್ ಎಕ್ಸ್ಪ್ಲನೇಷನ್, N for non-explored things, C for cause, E for effect of phenomena. ಸೊ ಅಂದ್ರೆ ಒಂದು ವಿಜ್ಞಾನ ಅಂದ್ರೆ ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಇದೊಂದು ಇದು. ನೆಕ್ಸ್ಟ್, ಸೈನ್ಸ್ ಈಸ್ ಸ್ಪೆಸಿಫಿಕ್ ನಾಲೆಡ್ಜ್ ಬೈ ಯೂಸಿಂಗ್ ಸ್ಕಿಲ್ಸ್ ಅಂಡ್ ಟೆಕ್ನಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಅರೌಂಡ್ ದ ವರ್ಲ್ಡ್. ಪ್ರಪಂಚದಾದ್ಯಂತ ಇರುವ ವಸ್ತು ವಿಷಯಗಳನ್ನ ನಿರ್ದಿಷ್ಟ ಕೌಶಲ್ಯ ಮತ್ತು ತಂತ್ರಗಳ ಮೂಲಕ ಪ್ರತ್ಯೇಕ ಜ್ಞಾನವನ್ನು ವಿಜ್ಞಾನ ಅಂತ ನಾವು ಕರಿತೀವಿ. ಅಂದ್ರೆ ವಿಜ್ಞಾನ ಅಂದ್ರೆ ಆ ಹೆಸರಲ್ಲೇ ಇದೆ ವಿಶಿಷ್ಟವಾದ ಜ್ಞಾನ. ಆ ವಿಶಿಷ್ಟವಾದ ಜ್ಞಾನನ ಹೇಗೆ ಗುರುತಿಸ್ತೀವಿ ಅಂದ್ರೆ ಒಂದು ಕೌಶಲ್ಯಗಳ ಮೂಲಕ ಮತ್ತೆ ತಂತ್ರಗಳ ಮೂಲಕ ನಮ್ಮ ಪ್ರಪಂಚದಲ್ಲೆಲ್ಲ ಏನಿದೆ ಅಂತ ಸುತ್ತ ನಾವು ಯಾವಾಗ್ಲೂ ಕೂಡ ಒಂದು ರೀತಿಯ ಹುಡುಕಾಟವನ್ನ, ಶೋಧನೆಯನ್ನ ಮಾಡ್ತಾ ಇರ್ತೀವಿ. ಆ ಶೋಧನೆಯನ್ನ ಪಡ್ಕೊಳ್ಳುವ ಜ್ಞಾನ ಕೌಶಲ್ಯದಿಂದ ಕೂಡಿರ್ಬೇಕು, ತಂತ್ರದಿಂದ ಕೂಡಿರ್ಬೇಕು ಅನ್ನೋದೇ ವಿಜ್ಞಾನ ಅಂತ ಹೇಳ್ಬೋದು. ಸೈನ್ಸ್ ಕನ್ಸಿಸ್ಟ್ ಆಫ್ ಅಬ್ಸರ್ವಿಂಗ್ ದ ವರ್ಲ್ಡ್ ಬೈ ವಾಚಿಂಗ್, ಲಿಸನಿಂಗ್, ಅಬ್ಸರ್ವಿಂಗ್ ಅಂಡ್ ರೆಕಾರ್ಡಿಂಗ್. ನಮ್ಮ ಪ್ರಪಂಚವನ್ನು ಅವಲೋಕಿಸುವುದು ಹೇಗೆ? ಒಂದು ದಾಖಲಿಸುವುದರ ಮೂಲಕ, ಆಲಿಸುವುದರ ಮೂಲಕ, ವೀಕ್ಷಿಸುವುದರ ಮೂಲಕ, ಎಲ್ಲವನ್ನು ಶೋಧಿಸುವುದು ಅಂತ. ವಿಜ್ಞಾನ ಅನ್ನೋದು ಏನನ್ನೆಲ್ಲ ಒಳಗೊಂಡಿರುತ್ತೆ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಏನೇನೆಲ್ಲ ವಿದ್ಯಮಾನಗಳು ನಡೀತಾ ಇರುತ್ತೋ ಅದನ್ನ ಗಮನವಿಟ್ಟು ವೀಕ್ಷಿಸೋದು, ನೋಡೋದು. ಆಪಲ್ ಯಾಕೆ ಕೆಳಗಡೆ ಬೀಳ್ತು, ಮತ್ತೆ ಯಾಕದ್ ಮೇಲೆ ಹೋಗ್ಲಿಲ್ಲ, ಸೂರ್ಯನ ಸುತ್ತ ಯಾಕೆ ಎಲ್ಲ ಗ್ರಹಗಳು ಸುತ್ತುತ್ತವೆ, ಎಲ್ಲ ಗ್ರಹಗಳು ಸುತ್ತ ಸೂರ್ಯ ಯಾಕೆ ಸುತ್ತಲ್ಲ, ಇದನ್ನ ನೋಡೋದು. ಮತ್ತೆ ಏನೋ ಒಂದು ಆಗ್ತಾ ಇದೆ, ಯಾರೋ ಮಾತಾಡ್ತಾ ಇದಾರೆ, ಯಾರೋ ಏನೋ ಹೇಳ್ತಾ ಇದಾರೆ, ಅದನ್ನ ಗಮನವಿಟ್ಟು ಆಲಿಸೋದು.
ಮತ್ತೆ ಏನೋ ಒಂದು ನಡೀತಾ ಇದೆ, ಈಗ ಗ್ರಹಣ ಆಗ್ತಾ ಇದೆ, ಮತ್ತೆ ಇನ್ನೆಲ್ಲೋ ಒಂದು ಭೂಕಂಪ ಆಗ್ತಾ ಇದೆ, ಸುನಾಮಿ ಬರ್ತಾ ಇದೆ, ಇದು ಯಾವಾಗ ಆಯ್ತು, ಅದಕ್ಕೆ ಹೇಗಾಯ್ತು, ಅದನ್ನೆಲ್ಲ ದಾಖಲಿಸೋದು. ಸೊ ಇವುಗಳ ಮೂಲಕ ಜ್ಞಾನವನ್ನ ಹುಡುಕೋದು ಅಥವಾ ಗಳಿಸುವುದನ್ನೇ ನಾವು ವಿಜ್ಞಾನ ಅಂತ ಕರಿತೀವಿ. ಸೊ ಸೈನ್ಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅಬ್ಸರ್ವೇಷನ್, ರೆಕಾರ್ಡಿಂಗ್, ಲಿಸನಿಂಗ್. ದಟ್ ಈಸ್ ಕಾಲ್ಡ್ ಸೈನ್ಸ್. Science is curiosity in thoughtful action about the world and how it behaves. ಒಂದು ಪ್ರಪಂಚ ಹೇಗೆ ಇದೆ, ಹೇಗೆ ಅಲ್ಲಿನ ಜನರು ವರ್ತಿಸ್ತಾರೆ, ಅಥವಾ ಹೇಗೆ ವಿದ್ಯಮಾನಗಳು ನಡೀತವೆ ಅನ್ನೋದನ್ನ ಪ್ರಜ್ಞಾಪೂರ್ವಕ ಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಳುವುದು. ಅದು ಹೇಗೆ ಕುತೂಹಲದಿಂದ ಅರ್ಥ ಮಾಡಿಕೊಳ್ಳುವುದು, ಅದನ್ನ ವಿಜ್ಞಾನ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಹೊಸದೇನೋ ಅಂದ್ರೆ ಯಾವತ್ತೂ ಕೂಡ ಒಂಥರ ಕುತೂಹಲ. ಈಗ ಮಕ್ಕಳೆಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ ನೋಡಿ, ಚಂದ್ರ ಯಾಕೆ ನಮ್ ಜೊತೆನೇ ಬರ್ತಾ ಇರ್ತಾನೆ, ಆ ನೀರ್ ಮೇಲೆ ಯಾಕೆ ಚಂದ್ರದ ಸೂರ್ಯನ ಬಿಂಬ ಕಾಣುತ್ತೆ, ಮತ್ತೆ ಅದ್ಯಾಕೆ ಅಲ್ಲಿ ಹಿಂಗೆ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಗಿಡಗಳೆಲ್ಲ ಯಾಕೆ ಹಿಂದಕ್ಕೆ ಹೋಗುತ್ತೆ, ಇವೆಲ್ಲ ಏನು ಅಂದ್ರೆ ಒಂಥರ ಕುತೂಹಲ. ಕೆಲವು ಮಕ್ಕಳು ನೋಡಿ ಬೆಂಕಿ ಎಲ್ಲ ಮುಟ್ಬಿಡ್ತವೆ, ಅದ್ಯಾಕೆ ಅದೊಂದು ಕುತೂಹಲ, ಅದೇನಿದೆ ಅಲ್ಲಿ ಅಂತ. ಹಂಗೆ ವಿಜ್ಞಾನದಲ್ಲಿ ಯಾವತ್ತೂ ಕೂಡ ಕುತೂಹಲದ ಮೂಲಕ ಪ್ರಪಂಚದಾದ್ಯಂತ ಏನ್ ನಡೀತಾ ಇದೆ ಅಂತ ನಮ್ಮ ಪ್ರಜ್ಞೆಯ ಮೂಲಕ ಕ್ರಿಯೆಯಲ್ಲಿ ತೊಡಗೋದು. ಯಾಕೆ ಈಗ ಆಗ್ತಾ ಇದೆ, ಯಾಕೆ ಹಗಲು ರಾತ್ರಿ ಆಗ್ತವೆ, ನಮ್ಮಲ್ಲಿ ಆಗ್ಲಾದ್ರೆ ಅಲ್ಲಿ ಯಾಕೆ ರಾತ್ರಿ ಇರುತ್ತೆ, ಅಮೆರಿಕದಲ್ಲಿ ರಾತ್ರಿ ಇದ್ರೆ ನಮ್ಮಲ್ಲಿ ಯಾಕೆ ಹಗಲಿರುತ್ತೆ, ಯಾಕೆ ಶೀತ ಚಳಿ ಗಾಳಿ ಇವೆಲ್ಲ ಯಾಕೆ ಬರ್ತಾ ಇದೆ. ಇದು ಭೌತಿಕ ವಾತಾವರಣ ಅಷ್ಟೇ ಅಲ್ಲ, ಸಾಮಾಜಿಕ ಮಾನಸಿಕ ಎಲ್ಲವನ್ನೂ ಒಳಗೊಂಡಂತೆ ಇದೇ ಒಂದು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಜ್ಞಾನವನ್ನು ಪಡ್ಕೊಳ್ಳೋದನ್ನ ನಾವು ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನ ಅಂದ್ರೆ ಬರೀ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋದು ಅಲ್ಲ, ಎಲ್ಲಾ ವಸ್ತು ವಿಷಯಗಳ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ನೆಕ್ಸ್ಟ್, science is testing of knowledge based on ideas. ವಿಚಾರಗಳ ಮೇಲೆ ಪಡೆದ ಜ್ಞಾನವನ್ನು ಪರೀಕ್ಷಿಸುವುದೇ ವಿಜ್ಞಾನ. ನಾವು ಸುಮ್ನೆ ಒಪ್ಕೊಳ್ಳಲ್ಲ. ಈಗ ಅಲ್ಲಿ ನೀರು ಇದೆ, ಸರಿ, ನೀರಿದೆ ಅಂತ ಹೆಂಗ್ ಪತ್ತೆ ಹಚ್ಚೋದು? H2O ಅಂತ ಫಾರ್ಮುಲಾ ಇದೆ, 2 ಹೈಡ್ರೋಜನ್ 1 ಆಕ್ಸಿಜನ್, ಅದೆರಡು ಮಿಶ್ರಣ ಆದ್ರೆ ಆ ಕೆಮಿಕಲ್ ಇಂದ ಆಗುವಂಥದ್ದು ನೀರು. ಅದೇ ತರ ಬೇರೆ ಬೇರೆ ಕೆಮಿಕಲ್ಸು, ಸೋಲಾರ್ ಸಿಸ್ಟಮು ಅಥವಾ ಪ್ಲಾಂಟ್ಸ್, ಅನಿಮಲ್ಸು, ಮನುಷ್ಯ, ಅವನ ಥಾಟ್ಸು, ಅವನ ಸಮಾಜ, ಎಲ್ಲದನ್ನು ಕೂಡ ಈ ಜ್ಞಾನವನ್ನ ಪರೀಕ್ಷೆಗೆ ಒಳಪಡಿಸೋದು. ಇದ್ಯಾಕೆ ಹಂಗೆ, ಅದ್ಯಾಕೆ ಹಿಂಗೆ, ಅದ್ಯಾಕೆ ಹಿಂಗಿಲ್ಲ, ಈ ತರ ಎಲ್ಲವನ್ನು ಪರೀಕ್ಷೆಯ ಮೂಲಕ ಗಳಿಸುವ ಜ್ಞಾನವನ್ನೇ ವಿಜ್ಞಾನ. ನಮ್ಗೆ ಏನೇನೋ ಅನ್ಸುತ್ತೆ, ಹಿಂಗ ಹಾರ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರ್ತಲ್ಲ. ಹಾರ್ಕೊಂಡು ಹೋಗ್ಬೇಕಂದ್ರೆ ಒಂದು ಪರೀಕ್ಷಿತವಾದ ಎಕ್ಸ್ಪೆರಿಮೆಂಟ್ ಮಾಡಿದಂತ ಜ್ಞಾನ ಬೇಕು, ಅದಕ್ಕೆ ರೆಕ್ಕೆ ಬೇಕು, ಅಲ್ಲೊಂದು ಮೋಟ್ರ್ ಇರ್ಬೇಕು, ಅದಕ್ಕೊಂದು ಎನರ್ಜಿ ಬೇಕು, ಆ ತರ. ಸೊ ಆ ರೀತಿಯ ಒಂದು ಜ್ಞಾನವನ್ನ ನಾವು ವಿಜ್ಞಾನ ಅಂತ ಕರಿತೀವಿ. ಸೈನ್ಸ್ ಅಂಡರ್ಸ್ಟ್ಯಾಂಡ್ ದ ಫಿನಾಮಿನಾ ಬೈ ಸ್ಪ್ಲಿಟ್ಟಿಂಗ್ ನಾಲೆಡ್ಜ್ ಇಂಟು ವೇರಿಯಸ್ ಸ್ಪೆಸಿಫಿಕ್ ಪಾರ್ಟ್ಸ್ ಥ್ರೂ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್. ವಿಜ್ಞಾನವು ವಿದ್ಯಮಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಜ್ಞಾನವನ್ನು ಹಲವು ಭಾಗಗಳಾಗಿ ವಿಂಗಡಿಸಿ ಪ್ರಯೋಗಗಳ ಮೂಲಕ ಪರೀಕ್ಷಿಸುವ ಜ್ಞಾನವಾಗಿದೆ. ಈಗ ನಮ್ಗೆ ಜ್ಞಾನನ ತುಂಬಾ ಅಗಾಧ ಸಾಗರದಷ್ಟಿದೆ, ಎಷ್ಟು ಅಂದ್ರೆ ಅನಂತ ಅಂತ ನಾವು ಕರಿತೀವಿ, ಕಾಂಟ್ ಕೌಂಟ್, ಇನ್ಫಿನೈಟ್. ಸೊ ದಟ್ ಕೈಂಡ್ ಆಫ್ ನಾಲೆಡ್ಜ್ ಈಸ್ ಟೆಸ್ಟೆಡ್ ಥ್ರೂ ಎಕ್ಸ್ಪೆರಿಮೆಂಟ್ಸ್. ಹೌ? ಈಗ ಎಕನಾಮಿಕ್ ಫಿನಾಮಿನಾ, ಸೋಷಿಯಲ್ ಫಿನಾಮಿನಾ, ಫಿಸಿಕಲ್ ಫಿನಾಮಿನಾ, ಮೆಂಟಲ್ ಫಿನಾಮಿನಾ, ಪೊಲಿಟಿಕಲ್ ಫಿನಾಮಿನಾ, ಈ ತರ ಬೇರೆ ಬೇರೆ ಭಾಗಗಳಾಗಿ ಕೆಮಿಕಲ್ ಮತ್ತೆ ಅಟಾನಮಿಕಲ್, ದೈಹಿಕ ರಚನೆ, ಮತ್ತೆ ರಾಸಾಯನಿಕ ರಚನೆ, ಮತ್ತೆ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಒಂದೊಂದು ಅಂಶಕ್ಕೂ ಒಂದೊಂದು ವಿಜ್ಞಾನ ಇದೆ ನಮ್ಮಲ್ಲಿ.
ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅದರಲ್ಲಿ ಮತ್ತೆ ಜುವಾಲಜಿ, ಬಾಟ್ನಿ, ಸೋಷಿಯಲ್ ಸೈನ್ಸ್ ಅಲ್ಲಿ ಮತ್ತೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಹಂಗೆ ಜ್ಞಾನವನ್ನ ಹಲವು ಭಾಗಗಳಾಗಿ ವಿಂಗಡಿಸಿ ವಿದ್ಯಮಾನವನ್ನ ಪ್ರಯೋಗಗಳ ಮೂಲಕ ನಾವು ಪ್ಯೂರ್ ಸೈನ್ಸ್ ಅಲ್ಲಿ ಒಂದು ಲ್ಯಾಬ್ ಅಲ್ಲಿ ಇಟ್ಕೊಂಡು ಇನ್ಸ್ಟ್ರೂಮೆಂಟ್ಸ್ ಮೂಲಕ ಪ್ರಯೋಗ ಮಾಡ್ತೀವಿ. ಅದೇ ಸಮಾಜದಲ್ಲಿ ಒಂದಷ್ಟು ಸಿದ್ಧಾಂತಗಳ ಮೂಲಕ, ಒಂದಷ್ಟು ಕೌಶಲ್ಯಗಳ ಮೂಲಕ ಇಡೀ ಸಮಾಜವನ್ನೇ ಒಂದು ಪ್ರಯೋಗಾಲಯ ತರ ನೋಡ್ತೀವಿ. ಹೀಗೆ ವಿಜ್ಞಾನ ಅನ್ನೋದು ಆ ರೀತಿಯ ಒಂದು ಜ್ಞಾನ ಅಂತ ಹೇಳುವಂಥದ್ದು. ಸೈನ್ಸ್ ಅಟೆಂಪ್ಟ್ಸ್ ಟು ಸರ್ಚ್ ಸಮಥಿಂಗ್ ಇನ್ ದ ವರ್ಲ್ಡ್ ಬೈ ವೇಸ್ ಆಫ್ ಡಿಸ್ಕವರೀಸ್ ಅಂಡ್ ಇನ್ವೆನ್ಷನ್ಸ್. ನಾನು ನಿಮ್ಗೊಂದ್ಸತಿ ಕ್ಲಾಸಲ್ಲಿ ಡಿಸ್ಕವರಿ ಮತ್ತು ಇನ್ವೆನ್ಷನ್ ಏನು ವ್ಯತ್ಯಾಸ, ಶೋಧನೆ ಮತ್ತು ಅನ್ವೇಷಣೆ ಅಂತ ಹೇಳಿದೀವಿ. ವಿಜ್ಞಾನ ಅನ್ನುವಂಥದ್ದು ಪ್ರಪಂಚದಾದ್ಯಂತ ಇರುವ ವಸ್ತು ವಿಷಯಗಳನ್ನ ಶೋಧಿಸುವುದು ಮತ್ತು ಅನ್ವೇಷಿಸುವುದಾಗಿದೆ. ಸೊ ಹೊಸದೇನೋ ಇಲ್ಲದೆ ಇರೋದನ್ನ ಪತ್ತೆ ಹಚ್ಚೋದು ಅನ್ವೇಷಣೆ, ಇರೋದನ್ನೇ ಹುಡ್ಕೊಂಡು ಹೋಗೋದು ಶೋಧನೆ. ಇವೆರಡರ ಮೂಲಕ ಪ್ರಪಂಚದಲ್ಲಿ ಏನೇನೋ ಇದೆ. ಇನ್ನೂ ಅಮೆಜಾನ್ ಅಲ್ಲಿ ಏನೇನೋ ಜೀವಿಗಳಿದೆ, ಎಷ್ಟೋ ಜೀವಿಗಳಿದೆ, ಕಂಡಿಡಿದಷ್ಟು ಸಿಗ್ತಾ ಇದೆ. ಹಂಗೆ ವಿಜ್ಞಾನ ಅನ್ನೋದು ಯಾವತ್ತೂ ಒಂಥರ ಕೌತುಕ, ಅದು ಎಷ್ಟು ಹುಡ್ಕೊಂಡೋದ್ರೂ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ವಿಜ್ಞಾನ ಅನ್ನೋದು ಅಷ್ಟು ಅಗಾಧವಾದ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂತ ಜ್ಞಾನದ ಒಂದು ವ್ಯವಸ್ಥೆ ಅಂತ ನಾವು ಅರ್ಥ ಮಾಡ್ಕೋಬಹುದು. Science is the pursuit of and application of knowledge and understanding of the natural social world following a systematic methodology based on evidence. ನಿರ್ದಿಷ್ಟ ಆಧಾರಗಳ ಮೂಲಕ ನೈಸರ್ಗಿಕ ಮತ್ತು ಸಾಮಾಜಿಕ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ, ಅನ್ವಯಿಸುವ ಜ್ಞಾನವೇ ವಿಜ್ಞಾನ. ಅಂದ್ರೆ ವಿಜ್ಞಾನ ಅನ್ನುವಂಥದ್ದು ನಮ್ಮ ಸುತ್ತ ಇರುವ ನಿಸರ್ಗ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತ ಸಮಾಜ, ಇವೆರಡೂ ವಸ್ತು ವಿಷಯಗಳನ್ನ ನಿರ್ದಿಷ್ಟ ಆಧಾರಗಳ ಮೇಲೆ, ಸಾಕ್ಷ್ಯಗಳ ಮೇಲೆ ಪತ್ತೆ ಹಚ್ಚುವ ಜ್ಞಾನದ ಅನ್ವಯಿಕ ಶಾಖೆಯೇ ವಿಜ್ಞಾನ. ಅಂದ್ರೆ ನಮ್ಗೆ ಏನೇನೋ ಅಂತೆ ಕಂತೆಗಳು ಬೇಕಾಗಿಲ್ಲ, ಊಹೆಗಳು ಬೇಕಾಗಿಲ್ಲ. ಆದ್ರೆ ನಮ್ಗೆ ಕಣ್ಣಿಗೆ ಕಾಣಿಸುವ, ಗೋಚರಿಸುವ, ಮುಟ್ಟಲು ಸಾಧ್ಯವಾಗುವ, ಅನುಭವಕ್ಕೆ ಬರುವ ಸಾಕ್ಷ್ಯಗಳು ಬೇಕು. ಆ ಸಾಕ್ಷ್ಯಗಳ ಮೂಲಕ ಪಡೆಯುವ ಜ್ಞಾನವೇ ವಿಜ್ಞಾನ. ಈಗ ನೀವು ನೀರು ಅಂತ ಸುಮ್ನೆ ಹೇಳ್ಬಿಟ್ರಾಗಲ್ಲ, ಹಿಂಗಿರುತ್ತೆ ಹೈಡ್ರೋಜನ್, ಹಂಗ್ ಕುಡಿದ್ರೆ ಜೀವನ ಚೆನ್ನಾಗಿರುತ್ತಂತೆ ಅಂತ ಕೊಟ್ಟಬೇಕು, ಕೈಗೆ ಸಿಗ್ಬೇಕದು. ಅವಾಗ ಅದರ ಅನುಭವ, ಆ ರೀತಿಯ ಒಂದು ಜ್ಞಾನನ ವಿಜ್ಞಾನ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನಿಷನ್ಸ್, ವ್ಯಾಖ್ಯೆಗಳು ಏನು ಅಂತ ನೋಡೋಣ. ಮೊದಲನೇದು ಎ ಬ್ರಾಂಚ್ ಆಫ್ ನಾಲೆಡ್ಜ್ ಆರ್ ಸ್ಟಡಿ dealing with a body of facts or truths systematically arranged and showing the operation of general laws. Dictionary.com ಪ್ರಕಾರ ಸೈನ್ಸ್, ವಿಜ್ಞಾನ ಅಂದ್ರೆ ಏನು ಅಂದ್ರೆ ಅದೊಂದು ಜ್ಞಾನದ ಶಾಖೆ. ಈಗ ಎಲ್ಲದು ಫಿಸಿಕ್ಸ್, ಕೆಮಿಸ್ಟ್ರಿ ಅದೆಲ್ಲ ಆ ತರ ಒಂದು ಬ್ರಾಂಚ್ ಆಫ್ ನಾಲೆಡ್ಜ್. ಏನನ್ನ ಅಧ್ಯಯನ ಮಾಡುತ್ತೆ? ಒಂದು ವಸ್ತು ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡುತ್ತೆ, ಅಥವಾ ನೈಜತೆಯ ಬಗ್ಗೆ ಅಧ್ಯಯನ ಮಾಡುತ್ತೆ. ಯಾವ ರೀತಿ ಅಧ್ಯಯನ ಮಾಡುತ್ತೆ? ವ್ಯವಸ್ಥಿತವಾಗಿ ಜೋಡಿಸಿಕೊಳ್ಳುವುದರ ಮೂಲಕ, ಅಂದ್ರೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಮಾಡಿಕೊಳ್ಳುವುದರ ಮೂಲಕ, ಮತ್ತೆ ನಿಸರ್ಗದ ನಿಯಮಗಳಿಗೆ ಬದ್ಧವಾಗಿರುವಂಥದ್ದು, ಆ ನಿಯಮಗಳನ್ನು ಕಾರ್ಯರೂಪಕ್ಕೆ ತರುವ ರೀತಿ. ಈಗ ಲಾ ಆಫ್ ಮೋಷನ್ ಇರ್ಬೋದು, ಲಾ ಆಫ್ ಎನರ್ಜಿ ಇರ್ಬೋದು, ಲಾ ಆಫ್ ಮೂಮೆಂಟ್ ಇರ್ಬೋದು, ಬೇರೆ ನಿಸರ್ಗದ ಏನೇನೆಲ್ಲ ನಿಯಮಗಳಿದೆಯೋ ಆ ನಿಯಮಗಳಿಗೆ ಬದ್ಧವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಜ್ಞಾನದ ಶಾಖೆ ಏನಿದೆ, ಅದನ್ನ ಆ ವಸ್ತು ಸ್ಥಿತಿನ ನಾವು ವಿಜ್ಞಾನ ಅಂತ Dictionary.com ಪ್ರಕಾರ ಅರ್ಥ ಮಾಡ್ಕೋಬಹುದು. ಎರಡನೇದು
ಎನಿ ಸಿಸ್ಟಮ್ ಆಫ್ ನಾಲೆಡ್ಜ್ ದಟ್ ಈಸ್ ಕನ್ಸರ್ನ್ ವಿತ್ ದ ಫಿಸಿಕಲ್ ವರ್ಲ್ಡ್, ಭೌತಿಕ ಪ್ರಪಂಚದ ಬಗ್ಗೆ ಇರುವಂತಹ ಎಲ್ಲ ಜ್ಞಾನ, ಅಂಡ್ ಇಟ್ಸ್ ಫಿನಾಮಿನಾ, ಅದರ ವಿದ್ಯಮಾನಗಳು, ಅಂಡ್ ದಟ್ ಎಂಟೈಲ್ಸ್ ಅನ್ಬಯಾಸ್ಡ್ ಅಬ್ಸರ್ವೇಷನ್, ಯಾವುದೇ ಪೂರ್ವಗ್ರಹ ಪೀಡಿತ ಅವಲೋಕನವಿಲ್ಲದೆ, ಅಂದ್ರೆ ವಸ್ತುನಿಷ್ಠವಾಗಿ ಅಂತ ಹೇಗಿದೆಯೋ ಹಾಗೆ. ಅಂಡ್ ಸಿಸ್ಟಮ್ಯಾಟಿಕ್ ಎಕ್ಸ್ಪೆರಿಮೆಂಟೇಶನ್, ವ್ಯವಸ್ಥಿತವಾದ ಪ್ರಯೋಗಗಳ ಮೂಲಕ ಅರ್ಥ ಮಾಡಿಕೊಳ್ಳುವ ಜ್ಞಾನವೇ ವಿಜ್ಞಾನ. ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ರೀತಿ ನೀತಿಗಳ ಮೂಲಕ ಪ್ರಯೋಗಕ್ಕೆ ಅಳವಡಿಸಬಹುದಾದ ಜ್ಞಾನ, ಅಂತದನ್ನ ವಿಜ್ಞಾನ ಅಂತ britannica.com ನಲ್ಲಿ ನಮ್ಗೆ ಸಿಗುತ್ತೆ. ಸೊ ಇದೆರಡು ವಿಜ್ಞಾನ ಅಂದ್ರೆ ಏನು ಅನ್ನೋದಕ್ಕೆ ವ್ಯಾಖ್ಯೆ, ಎರಡು ಬೇರೆ ಬೇರೆ. ನೀವು ಬೇಕಾದ್ರೆ ಒಂದಷ್ಟು ವ್ಯಾಖ್ಯೆಗಳನ್ನ ಹುಡುಕಿ ಅರ್ಥ ಮಾಡ್ಕೋಬಹುದು. ಇದು ಬೇಸಿಕ್ ಆಗಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನ್ಸ್. ನೀವು ವಿಜ್ಞಾನ ಅಂತ ಕರಿಬೇಕಾದ್ರೆ ಏನೇನ್ ಲಕ್ಷಣ ಇರಬೇಕು? ನಂಬರ್ 1, ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ, ಹೇಗಿದೆಯೋ ಹಾಗೆ. ನೀರು ಅಂದ್ರೆ ನೀರೇ ಅಷ್ಟೇ, ಅದ್ರಲ್ಲಿ ಗಂಗಾಜಲ, ಪವಿತ್ರವಾದ ಕಾವೇರಿ ಅದೆಲ್ಲ ನೆಕ್ಸ್ಟ್, ಅದೆಲ್ಲ ಅಲ್ಲ. ಫಸ್ಟ್ ವಸ್ತುನಿಷ್ಠ, ಹೇಗಿದೆಯೋ ಹಾಗೆ. ನೀರು ಬೀಳ್ತಾ ಇದೆ, ಹೌದು ಬೀಳ್ತಾ ಇದೆ ಅಷ್ಟೇ, ಅದು ವಯ್ಯಾರವಾಗಿ ಬೀಳ್ತಾ ಇದೆ ಅದೆಲ್ಲ ಬೇಕಾಗಿಲ್ಲ. ಸೊ ಆ ರೀತಿಯ ಲಕ್ಷಣಗಳನ್ನ ಒಳಗೊಂಡಿರುವ ಜ್ಞಾನವನ್ನ ವಿಜ್ಞಾನ ಅಂತ ಕರಿತೀವಿ. ಸೆಕೆಂಡ್ ಒನ್, ವೆರಿಫೈಯಬಿಲಿಟಿ, ಪರೀಕ್ಷಿಸಬಹುದು, ಪರಿಶೀಲಿಸಬಹುದು. ನೀವು ಎಕ್ಸ್ಪೆರಿಮೆಂಟ್ ಮೂಲಕ, ಸಾಕ್ಷ್ಯಗಳ ಮೂಲಕ ಸೂರ್ಯನ ಸುತ್ತ ಗ್ರಹಗಳ ಸುತ್ತ ಇದೆಯಾ ಅಂತ ನಿಖರವಾಗಿ ಹೇಳಬಹುದು. ಅದನ್ನ ನಾವು ವೆರಿಫೈ ಮಾಡಬಹುದು. ನೀರನ್ನ ನೀವು ಸೃಷ್ಟಿಸಬಹುದು, 2 ಹೈಡ್ರೋಜನ್ 1 ಆಕ್ಸಿಜನ್, ಲ್ಯಾಬ್ ಅಲ್ಲಿ ಪ್ರೂವ್ ಮಾಡಬಹುದು. ಅದೇ ರೀತಿ ಯಾವ ಜ್ಞಾನವನ್ನು ನಾವು ಪ್ರೂವ್ ಮಾಡಕ್ಕಾಗುತ್ತೋ ಅದನ್ನ ವಿಜ್ಞಾನ ಅಂತ ಕರಿತೀವಿ. 3, ಎಥಿಕಲ್ ನ್ಯೂಟ್ರಾಲಿಟಿ, ಅಂದ್ರೆ ನೈತಿಕ ತಟಸ್ಥತೆ. ಅಂದ್ರೆ ಒಳ್ಳೇದು ಕೆಟ್ಟದಂತ ಹೇಳೋದಲ್ಲ, ಇರೋದನ್ನ ಇದ್ದಂಗೆ ಹೇಳೋದು, ತಪ್ಪಿದ್ದದನ್ನ ತಪ್ಪು ಅನ್ನೋದು, ಸರಿ ಇದನ್ನ ಸರಿ ಅನ್ನೋದು. ಯಾರ ಪರವಾಗಿ ಯಾವುದರ ಪರವಾಗಿ ನಾನು ಸರಿ ತಪ್ಪುಗಳ ಬಗ್ಗೆ ಹೇಳೋದಲ್ಲ, ಒಂದು ನಿರ್ದಿಷ್ಟ ಅಂತರವನ್ನ ಕಾಯ್ದುಕೊಳ್ಳುವಂಥದ್ದು. ಆ ರೀತಿಯ ಜ್ಞಾನವನ್ನ ವಿಜ್ಞಾನ ಅಂತ ಕರಿತೀವಿ. 4, ಸಿಸ್ಟಮ್ಯಾಟಿಕ್ ಎಕ್ಸ್ಪ್ಲೋರೇಷನ್, ವ್ಯವಸ್ಥಿತವಾಗಿ ಶೋಧಿಸುವುದು. ಸೊ ನಾವು ಆಗ್ಲೇ ಹೇಳಿದಂಗೆ ಪ್ರಯೋಗಗಳು, ಪರೀಕ್ಷೆಗಳು ಇವುಗಳು ವ್ಯವಸ್ಥಿತವಾಗಿ ನಡಿಬೇಕು. ಅಂತಹ ಜ್ಞಾನವನ್ನ ನಾವು ವಿಜ್ಞಾನ ಅಂತ ಕರಿತೀವಿ. 5ನೇದು, ರಿಲಯಬಿಲಿಟಿ, ವಿಶ್ವಾಸಾರ್ಹತೆ, ಅಂದ್ರೆ ನೀವು ನಂಬಬಹುದು, ಅದ್ರ ಮೇಲೆ ಅವಲಂಬನೆ ಆಗಬಹುದು. ಹೌದು ಏನೋ ಹೇಳಿದ್ದಾರೆ ಅಂದ್ರೆ ಹೌದು ಸತ್ಯ, ಎಲ್ಲ ಕಾಲಕ್ಕೂ ಎಲ್ಲ ಇದಕ್ಕೂ ಅದನ್ನ ನಾವು ವಿಶ್ವಾಸ ಇಡಬಹುದು ಅದ್ರ ಮೇಲೆ ಅಂತ, ಆ ರೀತಿಯ ಜ್ಞಾನ. 6th ಒನ್, ಪ್ರಿಸಿಷನ್, ಅಂದ್ರೆ ಏನೋ ಒಂದು ಆಧಾರ ಇರುವಂತದ್ದು, ಆಧಾರ ರಹಿತವಾದದ್ದನ್ನಲ್ಲ, ಆಧಾರ ಸಹಿತವಾದದ್ದನ್ನ ನಾವು ವಿಜ್ಞಾನ ಅಂತ ಹೇಳ್ಬೋದು. 7th ಒನ್, ಅಕ್ಯುರೆಸಿ, ನಿಖರತೆ. ಹೌದು ಸೂರ್ಯನ ಸುತ್ತ ಗ್ರಹಗಳು ಸುತ್ತೆ, ಹೌದು ನಿಖರತೆ, ಅಲ್ಲಿ ಕರೆಕ್ಟ್ನೆಸ್ ಇದೆ, ಅಕ್ಯುರೇಟ್ ಇದೆ ಆತರ. 8th ಒನ್, ಅಬ್ಸ್ಟ್ರಾಕ್ಟ್ನೆಸ್, ಅಂದ್ರೆ ನಾವು ಒಂದು ಆಲೋಚಿಸುವಂಥದ್ದು, ಏನೋ ಒಂದು ಅದರಲ್ಲಿ ಇದೆ ಅಂತ ಪತ್ತೆ ಹಚ್ಚಬಹುದಾದಂಥದ್ದು, ನಮ್ಮ ಆಲೋಚನೆಗೆ ನಿಲುಕುವಂಥದ್ದು. ನಾವು ಏನೋ ಹೇಳ್ತಾ ಇದೆ ಅಂದ್ರೆ ಅದು ಅರ್ಥ ಆಗ್ತಾ ಇದೆ, ಅದ್ರಲ್ಲಿ ಏನೋ ಒಂದಿದೆ, ಆ ರೀತಿಯದ್ದು. 9th ಒನ್, ಪ್ರಿಡಿಕ್ಟಬಿಲಿಟಿ, ಭವಿಷ್ಯ ಸೂಚಕ. ಈಗ ನೀರೇನ ಹಿಮಾಲಯ ಕರಗ್ತಾ ಇದೆ ಅಂದ್ರೆ ಹೌದು ನೆಕ್ಸ್ಟ್ ಜಾಗತಿಕ ತಾಪಮಾನ ಇನ್ನೂ ಹೆಚ್ಚಾಗುತ್ತೆ, ನೀರಿನ ಅಭಾವ ಆಗುತ್ತೆ, ಅಕಾಲಿಕ ಮಳೆ ಆಗ್ತದೆ, ಇದೆಲ್ಲ ಪ್ರಿಡಿಕ್ಟಬಿಲಿಟಿ. ನೀವು ನೀರು ಜಾಸ್ತಿ ಖರ್ಚು ಮಾಡಿದ್ರೆ ಖಾಲಿ ಆಗೇ ಆಗುತ್ತೆ, ಪ್ರಿಡಿಕ್ಟಬಿಲಿಟಿ. ಸೊ ಆ ರೀತಿಯ ಲಕ್ಷಣವನ್ನ ವಿಜ್ಞಾನ ಒಳಗೊಂಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಅಸಂಪ್ಷನ್ಸ್ ಇನ್ ಸೈನ್ಸ್, ಊಹೆಗಳು. ವೈಜ್ಞಾನಿಕ ತಳಹದಿಯ ಮೇಲೆ ಏನೇನ್ ಊಹೆಗಳನ್ನ ಮಾಡ್ಕೊಳ್ಬಹುದು. ಊಹೆ ಅಂದ್ರೆ ಅಂತೆ, ಹೌದಂತೆ, ಹಿಂಗಂತೆ ಅಂತ. 1, ನೇಚರ್ ಇಸ್ ಆರ್ಡರ್ಲಿ ಅಂಡ್ ದ laws of nature is describe that order. ನಿಸರ್ಗವು ಕ್ರಮಬದ್ಧವಾಗಿರುತ್ತದೆ ಮತ್ತು ಅದನ್ನು
ಆ ಕ್ರಮಬದ್ಧತೆಯನ್ನು ವಿವರಿಸಲು ಸಾಧ್ಯವಿದೆ. ಇದು ಒಂದು. ಈಗ ನಮ್ಮ ನಿಸರ್ಗದಲ್ಲಿ ಏನೇನೆಲ್ಲ ಇದೆಯೋ, ಏನ್ ನಿಯಮಗಳಿದೆಯೋ ಅವೆಲ್ಲ ಒಂದು ಕ್ರಮಬದ್ಧವಾಗಿದೆ. ಅದರ ಸಮಯ, ಅದರ ಕೆಲಸ, ಅದರ ರೀತಿ ನೀತಿಗಳು, ಅದರ ಸ್ವರೂಪ ಎಲ್ಲವೂ ಯಾವ್ದಾದ್ಮೇಲೆ ಏನು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅಂತ ಏನೆಲ್ಲ ಕರಿತೀವಿ ಆ ರೀತಿ ಇದೆ ಅದು. ಅದನ್ನ ನಾವು ಎಕ್ಸ್ಪ್ಲೈನ್ ಕೂಡ ಮಾಡಬಹುದು. ಹೌದು, ನೀರನ್ನ ಹೀಗೆ ಸೃಷ್ಟಿಸ್ಬೋದು, ಜೀವಿಗಳು ಹೀಗೆ ಬದುಕುತ್ತೆ, ಅದು ಹೀಗೆ ಬೆಳವಣಿಗೆ ಆಗಿದೆ. ಮರ ಒಂದು ಬೆಳವಣಿಗೆ ಆಗ್ಬೇಕಂದ್ರೆ ಅದಕ್ಕೆ ಸ್ಟೆಮ್ ಬೇಕು, ಕೊಂಬೆ, ರಂಬೆ, ಬುಡ, ಎಲೆ, ಕಾಯಿ, ಹೂವು, ಹಣ್ಣು, ಈ ರೀತಿಯ ಒಂದು ನಿಯಮ ಇದೆ. ಆ ನಿಯಮನ ನಾವು ಯಾವ್ದಾದ್ಮೇಲೆ ಯಾವುದು ಹೇಗೆ ಅಂತ ವಿವರಿಸ್ಬೋದು. ಆ ರೀತಿಯ ಊಹೆಯನ್ನ ನಾವು ವಿಜ್ಞಾನದಲ್ಲಿ ಮಾಡ್ಕೊಳ್ಬಹುದು. ವಿ ಕ್ಯಾನ್ ನೋ ನೇಚರ್, ನಿಸರ್ಗದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಹೌದು, ಈ ಊಹೆಯ ಮೇಲೆ ನಾವು ವಿಜ್ಞಾನನ ತಿಳ್ಕೋಬಹುದು. ಅಂದ್ರೆ ನಿಸರ್ಗದಲ್ಲಿ ಏನೇನೆಲ್ಲ ಇದೆಯೋ ಅದೆಲ್ಲದರ ಬಗ್ಗೆ, ಗಿಡಗಳು ಹೇಗೆ ತಮ್ಮ ಆಹಾರ ತಾನು ಉತ್ಪಾದಿಸ್ಕೊಡುತ್ತೆ, ಫೋಟೋಸಿಂಥಸಿಸ್ ಅಂತ ನಾವು ಕರಿತೀವಿ. ಪ್ರಕೃತಿ ಎಲ್ಲ ಸಮತೋಲನ ಆಗುತ್ತೋ ಅಲ್ಲಿ ತನ್ನನ್ನು ತಾನು ಸರಿಪಡಿಸ್ಕೊಳ್ಳುತ್ತೆ. ಇದೆಲ್ಲ ನಿಸರ್ಗದಲ್ಲಿ ಆಗ್ತಾ ಇರುವಂತ ಸಹಜವಾದ ಕ್ರಿಯೆಗಳು. ಅವುಗಳನ್ನ ನಾವು ಅರ್ಥ ಮಾಡ್ಕೋಬಹುದು, ಅದನ್ನ ನಾವು ತಿಳ್ಕೊಳ್ಳಬಹುದು ಅನ್ನೋದು. ಮೂರನೇದು, ಆಲ್ ಫಿನಾಮಿನಾ ಹ್ಯಾವ್ ನ್ಯಾಚುರಲ್ ಕಾಸಸ್. ಎಲ್ಲಾ ವಿದ್ಯಮಾನಗಳಿಗೂ ಒಂದು ನೈಸರ್ಗಿಕ ಕಾರಣಗಳಿವೆ. ಈ ಜಗತ್ತಲ್ಲಿ ಏನೇ ನಡೀಲಿ ಅದರ ಮೂಲನ ನಾವು ಕಂಡುಹಿಡಿಯೋದು ತುಂಬಾ ಕಷ್ಟ. ಅದು ಹೇಗಿದೆ, ಹೇಗ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಈಗ ತುಂಬಾ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ಭೂಮಿ ಇತ್ತು, ಅದು ಹೇಗೆ ಬಂತು ಅಂತ. ಅದಕ್ಕೆ ಬ್ಯಾಂಗ್ ಎಕ್ಸ್ಪ್ಲೋಷನ್ ಅಂತ ಎಲ್ಲೆಲ್ಲೋ ಬಾಂಬೆಲ್ಲ ಇಟ್ಟು ಎಕ್ಸ್ಪ್ಲೋಸ್ ಮಾಡಿ ಹೇಗ್ ಅದು ರಚನೆ ಆಯ್ತು ಅಂತ ಕಂಡುಹಿಡಿಯಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಇದುವರೆಗೂ ಮನುಷ್ಯನು ಕೂಡ ಕೃತಕವಾಗಿ ಸೃಷ್ಟಿಸಿದನ್ ಕಲ್ತಿದ್ದಾರೆ. ಬಟ್ ನಿಜವಾಗಿ ಆ ಸೃಷ್ಟಿಯ ಕ್ರಿಯೆ ಏನಿದೆ ಅದನ್ನ ಕಂಡುಹಿಡಿಯಕ್ಕಾಗಿಲ್ಲ. ಅಂದ್ರೆ ನಾವು ಎಲ್ಲಾ ವಿದ್ಯಮಾನಗಳಿಗೂ ಏನೋ ಒಂದು ಪ್ರಕೃತಿದತ್ತವಾದಂತ ಕಾರಣ ಇದೆ ಅನ್ನುವಂಥದ್ದು ಒಂದು ಊಹೆ. ಅದು ಸತ್ಯ ಕೂಡ ಹೌದು. ಫೋರ್ತ್, ನಥಿಂಗ್ ಇಸ್ ಸೆಲ್ಫ್ ಎವಿಡೆಂಟ್. ಯಾವುದು ಸ್ವ ಸೃಷ್ಟಿಯಾಗುವುದಿಲ್ಲ ಅಥವಾ ಸ್ವಸೃಷ್ಟಿ ಆಗಬಹುದು, ಅದಕ್ಕೆ ಸ್ವ ಆಧಾರ ಇರುವುದಿಲ್ಲ ಅಂತಾನು ಕೂಡ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಯಾವುದು ತನಗ್ತಾನೆ ಹುಟ್ಕೊಳ್ಳೋದಿಲ್ಲ, ಅದನ್ನ ಯಾರೋ ಒಬ್ರು ಕಂಡಿಡ್ದೇ ಇರ್ಬೇಕಲ್ಲ. ಸೊ ಹಾಗಾಗಿ ಯಾವುದು ಈಗ ಪವಾಡ ಮಾಡ್ತೀವಿ ಅಂತ ಏನೇನೋ ಸೃಷ್ಟಿಸ್ತಾರಲ್ಲ, ಆ ತರದಲ್ಲ, ಅದಲ್ಲ ವಿಜ್ಞಾನ. ಸೃಷ್ಟಿಸಕ್ಕೆ ಸಾಧ್ಯವಾಗದೇ ಇರುವಂತದ್ದೇ ವಿಜ್ಞಾನ ಅಂತ ಕೆಲವರೆಲ್ಲ ಅಭಿಪ್ರಾಯ ಪಡ್ತಾರೆ. ಓಕೆ, ನಾಲೆಡ್ಜ್ ಇಸ್ ಡಿರೈವ್ಡ್ ಫ್ರಮ್ ಅಕ್ವಿಸಿಷನ್ ಆಫ್ ಎಕ್ಸ್ಪೀರಿಯನ್ಸ್. ಜ್ಞಾನ ಎನ್ನುವುದು ಅನುಭವಗಳ ಮೂಲಕ ಪಡೆಯುವಂಥದ್ದು. ಹೌದು, ನಾವು ಈಗ ಚಿಕ್ಕ ಮಕ್ಳು ಯಾಕೆ ತುಂಬಾ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಅನುಭವ ಇರಲ್ಲ ಅವ್ರಿಗೆ. ಅನುಭವ ಆದ್ಮೇಲೆ ಅವ್ರ ಕ್ವಶನ್ ಕೇಳಲ್ಲ. ಹಂಗೆ ನಾವು ಕೂಡ ಅನುಭವ ಪಡ್ಕೊಳಕ್ಕೋಸ್ಕರ ಕ್ವಶನ್ಸ್ ಕೇಳ್ಬೇಕು. ಆ ಕ್ವಶನ್ಸ್ ಕೇಳೋ ಮೂಲಕ ಜ್ಞಾನವನ್ನ ಪಡ್ಕೊಳ್ಬೇಕು. ಎಲ್ಲವನ್ನು ಪ್ರಶ್ನಿಸ್ಬೇಕು ಅಂತ ದೊಡ್ಡವ್ರು ಹೇಳಿರೋದು ಅದಕ್ಕೆ. ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಸಿಕ್ಸ್ತ್ ಒನ್, ನಾಲೆಡ್ಜ್ ಇಸ್ ಸುಪೀರಿಯರ್ ಟು ಇಗ್ನೋರೆನ್ಸ್. ಜ್ಞಾನ ಇಗ್ನೋರೆನ್ಸ್ಗೆ ಏನಂತೀವಿ, ದಡ್ಡತನಕ್ಕಿಂತ ಮೇಲು. ಜ್ಞಾನ ದಡ್ಡತನಕ್ಕಿಂತ ಮೇಲು. ಅಂದ್ರೆ ನಮ್ಮಲ್ಲಿ ಇಗ್ನೋರೆನ್ಸ್ ಹೋಗ್ಬೇಕು, ನಮ್ಮಲ್ಲಿ ಪೆದ್ದತನ ಅಥವಾ ಮೂರ್ಖತನ ಹೋಗ್ಬೇಕು ಅಂದ್ರೆ ಅದಕ್ಕೆ ಜ್ಞಾನವೇ ಕಾರಣ. ಜ್ಞಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ಹೇಳಿದೆ ಎಜುಕೇಶನ್ ಬೇಕು. ಯಾಕಂದ್ರೆ ಏನು ಸರಿ ಏನ್ ತಪ್ಪು ಅಂತ ತಿಳ್ಕೊಳ್ಬಹುದು. ಸೊ ಈ ಎಲ್ಲಾ ಅಸಂಪ್ಷನ್ಸ್ ಮೇಲೆ ಸೈನ್ಸು ನಿಂತಿದೆ. ಇವೆಲ್ಲಾ ಆಧಾರ ಊಹೆಗಳ ಮೇಲೆ ವಿಜ್ಞಾನ ನಿಂತಿದೆ. ಇದೇ ತರ ನಾವು ಸಂಶೋಧನೆ ಮಾಡುವಾಗ್ಲೂ ಕೂಡ ನಾವು ಒಂದಷ್ಟು ವಿಚಾರಗಳನ್ನ ರೂಪಿಸ್ಕೊಳ್ತೀವಿ, ಒಂದಷ್ಟು ಊಹೆಗಳನ್ನ ಮಾಡ್ಕೊಳ್ತೀವಿ. ಆ ಊಹೆಗಳು ಹೇಗೆ ರೂಪುಗೊಂಡಿದೆ ಅಂದ್ರೆ ಈ 6 ರೀತಿಯ ಊಹೆಗಳ ಮೂಲಕ, ಒಂದು ವೈಜ್ಞಾನಿಕ ತಳಹದಿಯ ಮೂಲಕ ವಿಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಂಡು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡೋದಕ್ಕೆ ಪ್ರಯತ್ನಿಸಕ್ಕೆ ಇದೆಲ್ಲ ಬೇಕು ಅನ್ನೋದಕ್ಕೆ.
ಇದಿಷ್ಟು ಸೈನ್ಸ್ ಅಂಡ್ ಅಸಂಪ್ಷನ್ಸ್ ಆಫ್ ಸೈನ್ಸ್. ಓಕೆ, ಥ್ಯಾಂಕ್ ಯು.